ಅತ್ಯಂತ ದೊಡ್ಡ ದುರಂತದ ಸುದ್ದಿ. ಏರ್ ಇಂಡಿಯಾ ವಿಮಾನ ಪತನ ಆಗಿದೆ. ಗುಜರಾತ್ನ ಅಹಮದಾಬಾದ್ನ ಏರ್ಪೋರ್ಟ್ನಿಂದ ಲಂಡನ್ಗೆ ಹೊರಟಿದ್ದಂತಹ ವಿಮಾನ ಜನವಸತಿ ಪ್ರದೇಶದಲ್ಲಿ ಅಪ್ಪಳಿಸಿದೆ. ಜನವಸತಿ ಪ್ರದೇಶದಲ್ಲಿ ಪತನಗೊಂಡಿದೆ. ಮಧ್ಯಾಹ್ನ 1:47 ನಿಮಿಷಕ್ಕೆ ಅಹಮದಾಬಾದ್ ಏರ್ಪೋರ್ಟ್ನಿಂದ ಲಂಡನ್ಗೆ ಏರ್ ಇಂಡಿಯಾ ವಿಮಾನ ಸಂಖ್ಯೆ 171 ಈ ವಿಮಾನ ಅಹಮದಾಬಾದ್ ನಗರದಿಂದ ಲಂಡನ್ಗೆ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆದಂತಹ ಕೇವಲ 9 ನಿಮಿಷಗಳ ಅಂತರದಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆಗಿದೆ. ಮೇಘನಿ ನಗರದಲ್ಲಿ ವಿಮಾನ ಪತನ ಆಗಿರುವಂಥದ್ದು. ವಿಮಾನ ಪತನ ಆಗಿದೆ, ಮರಕ್ಕೆ ಡಿಕ್ಕಿ ಹೊಡೆದಿದೆ ವಿಮಾನ. ಸೊ ನೀವು ಏನು ಫೂಟೇಜನ್ನು ವಿಂಡೋದಲ್ಲಿ ನೋಡ್ತಾ ಇದ್ದೀರಿ, ಅದು ವಿಮಾನ ಪತನದಿಂದ ಕಾಣಿಸಿಕೊಂಡಂತಹ ದಟ್ಟ ಹೊಗೆ. ಜನವಸತಿ ಪ್ರದೇಶದಲ್ಲಿ ಈ ವಿಮಾನ ಅಪ್ಪಳಿಸಿರುವಂಥದ್ದು ಅತ್ಯಂತ ದೊಡ್ಡ ದುರಂತ ಇದು. ಸುಮಾರು 242 ಪ್ರಯಾಣಿಕರಿದ್ದರು. ಬಹುತೇಕ ಎಲ್ಲ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸಾವನ್ನಪ್ಪಿರುವಂತಹ ಶಂಕೆ ಇದೆ. ಇದಕ್ಕೆ ಎಷ್ಟು ಕ್ಯಾಶುಯಾಲಿಟೀಸ್ ಅಥವಾ ಎಷ್ಟು ಸಾವಾಗಿದೆ ಎನ್ನುವುದರ ಬಗ್ಗೆ ಇನ್ನೂ ಅಧಿಕೃತವಾಗಿ ಯಾವುದೇ ಲೆಕ್ಕಗಳು ಬಂದಿಲ್ಲ. ಪ್ರಿಲಿಮಿನರಿ ಅಂಕಿಅಂಶಗಳು ಕೂಡ ಲಭ್ಯ ಆಗಿಲ್ಲ. ಆದರೆ 242 ಮಂದಿ ಈ ವಿಮಾನದಲ್ಲಿ ಇದ್ದರು. ಅಮೆರಿಕದ ಬೋಯಿಂಗ್ ಸಂಸ್ಥೆ ನಿರ್ಮಾಣ ಮಾಡಿದ್ದಂತಹ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ, ಅಂದರೆ ಅದನ್ನು ಏರ್ ಇಂಡಿಯಾ ಪರ್ಚೇಸ್ ಮಾಡಿತ್ತು ಆ ವಿಮಾನ ಇವತ್ತು ಪತನ ಆಗಿರುವಂಥದ್ದು. ಇವತ್ತು ಅಹಮದಾಬಾದ್ನಿಂದ ಲಂಡನ್ಗೆ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ವಿಳಂಬ ಆಗಿತ್ತು ಈ ವಿಮಾನ. ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಟೇಕ್ ಆಫೇ ವಿಳಂಬ ಆಗಿತ್ತು. ನಿಗದಿತ ಅವಧಿಗೆ ಟೇಕ್ ಆಫ್ ಆಗಿರಲಿಲ್ಲ. ಟೇಕ್ ಆಫ್ ಆದ ಕೇವಲ 9 ನಿಮಿಷಗಳಲ್ಲಿ ಏರ್ಪೋರ್ಟ್ನಿಂದ ಅತ್ಯಂತ ಹತ್ತಿರದಲ್ಲೇ ಈ ವಿಮಾನ ಪತನ ಆಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದೆ. ಅತ್ಯಂತ ದೊಡ್ಡ ದುರಂತ. 2010ರಲ್ಲಿ ಮಂಗಳೂರಿನಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಪತನ ಆಗಿತ್ತು. ಆ ದುರಂತದಲ್ಲಿ ಸುಮಾರು 152 ಮಂದಿ ಪ್ರಯಾಣಿಕರು ಮತ್ತು 6 ಮಂದಿ ಸಿಬ್ಬಂದಿ ಸಾವನ್ನಪ್ಪಿದ್ರು 2010ರಲ್ಲಿ ಮಂಗಳೂರಿನಲ್ಲಿ. ಅದಾದ ಬಳಿಕ ನಡೆದಿರುವಂತಹ ಅತ್ಯಂತ ದೊಡ್ಡ ದುರಂತ ಇದು. ವಸತಿ ಪ್ರದೇಶದ ಮೇಲೆ ಏರ್ ಇಂಡಿಯಾ ವಿಮಾನ ಬಿದ್ದಿದೆ. ಏರ್ ಇಂಡಿಯಾ ಈಗ ಟಾಟಾ ಸಂಸ್ಥೆ ನಡೆಸುತ್ತಿರುವಂತಹ ವಿಮಾನಯಾನ ಸಂಸ್ಥೆ. ಇದು ಈಗ ಭಾರತ ಸರ್ಕಾರದ ಕೈಯಲ್ಲಿಲ್ಲ, ಟಾಟಾದವರ ಕೈಯಲ್ಲಿರುವಂಥದ್ದು. ಸೊ ದೊಡ್ಡ ದುರಂತ ಇದು. ಸಾವು ನೋವಿನ ಸಂಖ್ಯೆ ನೋವಾಗಿರುತ್ತೆ, ಬಟ್ ಡೆತ್ ಕ್ಯಾಶುಯಾಲಿಟೀಸ್ ಏನಿದೆ ಅದರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ಮಾಹಿತಿಗಳು ಲಭ್ಯ ಆಗಿಲ್ಲ. ಇನ್ನೂರ 42 ಮಂದಿ ಪ್ರಯಾಣಿಕರಿದ್ರು. ಬೋಯಿಂಗ್ 7878 ಸಂಖ್ಯೆಯ ವಿಮಾನ ಪತನ ಆಗಿದೆ. ಈ ವಿಮಾನ ಇದು ಬೋಯಿಂಗ್ನ ಡ್ರೀಮ್ ಲೈನರ್ ವಿಮಾನ. ಅಂದ್ರೆ ಆ ಬೋಯಿಂಗ್ ವಿಮಾನ ನಾಗರಿಕ ವಿಮಾನಗಳ ಸೀರೀಸ್ ಏನಿದೆ ಆ ಸೀರೀಸಲ್ಲಿ ಇದು ಡ್ರೀಮ್ ಲೈನರ್ ಸೀರೀಸಿನ ವಿಮಾನ ಇದು. ಇದನ್ನು ಏರ್ ಇಂಡಿಯಾ ಪರ್ಚೇಸ್ ಮಾಡಿತ್ತು. ಬಟ್ ದುರಂತ ಸಂಭವಿಸಿದೆ. 242 ಮಂದಿ. ಸೊ ಗುಜರಾತ್ನ ಪೊಲೀಸರು ಕೊಡ್ತಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ, ಸೊ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಭಾರತೀಯ ವಾಯುಸೇನೆ IAF ಈಗ ತುರ್ತು ಕಾರ್ಯಾಚರಣೆಗೆ ಇಳಿದಿದೆ. ಜೊತೆಗೆ ಸೊ ಏರ್ ಇಂಡಿಯಾದವರು ಅಧಿಕೃತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ಈಗ ಬರ್ತಿರುವಂತಹ ಮಾಹಿತಿ. ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ, ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂಥವರು ವಿಜಯ್ ರೂಪಾನಿ ಅವರು ಕೂಡ ಈ ವಿಮಾನದಲ್ಲಿ ಇದ್ದರು ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದಂತಹ ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಆನಂದಿಬೆನ್ ಪಟೇಲ್ ಅವರ ಬಳಿಕ ಗುಜರಾತ್ನ ಮುಖ್ಯಮಂತ್ರಿ ಆದಂಥವರು ವಿಜಯ್ ರೂಪಾನಿ. ಸೊ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು ಕೂಡ ಈ ವಿಮಾನದಲ್ಲಿದ್ದರು ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ.
ನಾಗರಿಕ ವಿಮಾನ ಇದು, ಸಿವಿಲಿಯನ್ ಏರ್ಲೈನ್ಸ್ ಇದು, ಏರ್ ಇಂಡಿಯಾ. ಸೊ ಉಳಿದ ಪ್ರಯಾಣಿಕರ ಜೊತೆಗೆ ಇವರು ಕೂಡ ಲಂಡನ್ಗೆ ಪ್ರಯಾಣವನ್ನು ಮಾಡ್ತಾ ಇದ್ರು. ಏರ್ ಇಂಡಿಯಾದವರು ಕೊಟ್ಟಿರುವಂತಹ ಅಧಿಕೃತ ಮಾಹಿತಿಗಳ ಪ್ರಕಾರ ಫ್ಲೈಟ್ ನಂಬರ್ AI ಏರ್ ಇಂಡಿಯಾ 171 ಆಪರೇಟಿಂಗ್ ಅಹಮದಾಬಾದ್ ಟು ಲಂಡನ್ ಇವತ್ತು ಪತನ ಆಗಿದೆ. ಎಟ್ ದಿಸ್ ಮೂಮೆಂಟ್ ಏನಾದರೂ ಬೇರೆ ಅಪ್ಡೇಟ್ ಇದ್ರೆ ನಿಮಗೆ ಕೊಡ್ತೀವಿ ಅಂತೇಳಿ ಏರ್ ಇಂಡಿಯಾದವರು ಪ್ರೆಸ್ ರಿಲೀಸನ್ನು ಮಾಡಿದ್ದಾರೆ. ಸೊ ಅವರು ಎಷ್ಟು ಸಾವಾಗಿದೆ, ಎಷ್ಟು ಕ್ಯಾಶುಯಾಲಿಟೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಏನು ಅಂಕಿಅಂಶಗಳನ್ನು ಕೊಟ್ಟಿಲ್ಲ. ಬಟ್ ಪತನ ಆಗಿರುವ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಲಭ್ಯ ಆಗ್ತಿರುವಂತಹ ಮಾಹಿತಿಗಳ ಪ್ರಕಾರ ವಿಜಯ್ ರೂಪಾನಿ, ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು, ಅವರು ಕೂಡ ಈ ವಿಮಾನದಲ್ಲಿ ಇದ್ರು ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಮಾನದ ಸಂಖ್ಯೆ 7878 ಡ್ರೀಮ್ ಲೈನರ್ನ ಸಿರೀಸ್ ಏನಿದೆ, ಬೋಯಿಂಗ್ ಡ್ರೀಮ್ ಲೈನರ್, ಆ ಸಿರೀಸಲ್ಲಿ ಇರ್ತಕ್ಕಂತಹ ಅಂಕಿಅಂಶ ಈಗ ಸಿಗ್ತಾ ಇರುವಂಥದ್ದು. ಸೊ ಟೇಕ್ ಆಫ್ ಆದಂತಹ ಕೆಲವೇ ನಿಮಿಷಗಳಲ್ಲಿ ವಿಮಾನ ತನ್ನ ಸಂಪರ್ಕವನ್ನು ಕಳೆದುಕೊಂಡಿದೆ, ಅಂದರೆ ಪತನ ಆಗಿದೆ. ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣಗಳಲ್ಲಿ ಮಧ್ಯಾಹ್ನ 1:47 ಈ ವಿಮಾನ ಟೇಕ್ ಆಫ್ ಆಗಿದ್ದು, ಟೇಕ್ ಆಫೇ ಡಿಲೇ ಆಗಿತ್ತಂತೆ ಮಾಹಿತಿಗಳ ಪ್ರಕಾರ. ಅಹಮದಾಬಾದ್ ಏರ್ಪೋರ್ಟ್ನಿಂದ ಲಂಡನ್ಗೆ ಶೆಡ್ಯೂಲ್ ಟೈಮಿಗೆ ಹೊರಟಿಲ್ಲ ಈ ವಿಮಾನ, ಸ್ವಲ್ಪ ವಿಳಂಬ ಆಗಿದೆ. ವಿಳಂಬ ಅದಾದ ಬಳಿಕ ಹಾರಾಟವನ್ನು ಶುರು ಮಾಡಿತು. ಆದರೆ ವಿದಿನ್ 9 ಮಿನಿಟ್ಸ್, ಕೇವಲ 9 ನಿಮಿಷಗಳ ಅಂತರದಲ್ಲಿ ಅದು ಪತನಗೊಂಡಿದೆ. ಸೊ ಪೊಲೀಸರ ಮಾಹಿತಿಗಳ ಪ್ರಕಾರ ಒಟ್ಟು 242 ಮಂದಿ ಈ ವಿಮಾನದಲ್ಲಿ ಇದ್ರು ಅಂತೇಳಿ ಪೊಲೀಸರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಆಘಾತ ವ್ಯಕ್ತ ಆಗ್ತಾ ಇದೆ ಎಲ್ಲ ಕಡೆಯಿಂದ, ರಾಜಕೀಯ ನಾಯಕರು ಒಳಗೊಂಡಂತೆ ಎಲ್ಲರೂ ಕೂಡ ಆಘಾತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 242 ಅಂತ ಹೇಳಿದ್ರೆ ದೊಡ್ಡ ದುರಂತನೇ ಆಗಬಹುದು. 2010ರಲ್ಲಿ ಮಂಗಳೂರಲ್ಲಿ ನಡೆದಂತಹ ವಿಮಾನ ದುರಂತದ ಬಳಿಕ ಇಂತಹ ದುರಂತ ಇದೇ ಮೊದಲ ಬಾರಿಗೆ ಘಟಿಸ್ತಾ ಇರುವಂಥದ್ದು. 2010ರಲ್ಲಿ ಮೇ ತಿಂಗಳಲ್ಲಿ, ಅದು ಕೂಡ 2010ರ ಮೇನಲ್ಲಿ ಮಂಗಳೂರು ಏರ್ಪೋರ್ಟ್ ಬಳಿಯೇ ದುರಂತ ಸಂಭವಿಸಿತ್ತು. ಅದರಲ್ಲಿ 158 ಮಂದಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು. ಸೊ ಈ ವಿಮಾನದಲ್ಲಿ ಈಗ ಒಟ್ಟು 242 ಮಂದಿ ಇದ್ದಾರೆ. ರೆಸ್ಕ್ಯೂ ಆಪರೇಷನನ್ನು ಮಾಡಲಾಗ್ತಿದೆ. ಅಲ್ಲಿ ಆಂಬ್ಯುಲೆನ್ಸು, ಪೊಲೀಸು ಎಲ್ಲರನ್ನು ಕೂಡ ತುರ್ತು ನಿಯೋಜನೆ ಮಾಡಲಾಗಿರುವಂಥದ್ದು. ಬಟ್ ವಿಮಾನ ಪತನ ಆಗಿರೋದ್ರಿಂದಾಗಿ ಆಪರೇಷನ್ ಅಷ್ಟು ಸುಲಭದಲ್ಲಿ ಇರಲ್ಲ. ಸೊ ಈಗ ಬರ್ತಿರ್ತಕ್ಕಂತಹ ಡೈರೆಕ್ಟರ್ ಜನರಲ್ ಆಫ್ ನಾಗರಿಕ ವಿಮಾನಯಾನಗಳ ನಿರ್ದೇಶನಾಲಯ ಕೊಡ್ತಾ ಇರ್ತಕ್ಕಂತಹ ಮಾಹಿತಿಗಳ ಪ್ರಕಾರ ಏರ್ಕ್ರಾಫ್ಟ್ನಲ್ಲಿ ಈ ವಿಮಾನದಲ್ಲಿ ಒಟ್ಟು 242 ಮಂದಿ ಇದ್ರು. ಅದರಲ್ಲಿ 2 ಪೈಲಟ್ಗಳು ಮತ್ತು 10 ಮಂದಿ ಕ್ಯಾಬಿನ್ ಕ್ರ್ಯೂ, ಅಂದರೆ ಸಿಬ್ಬಂದಿ, 2 ಪೈಲಟ್ಗಳು ಮತ್ತು ಇತರೆ 10 ಮಂದಿ ಸಿಬ್ಬಂದಿಗಳಿದ್ರು. ಅದರ ಕ್ಯಾಪ್ಟನ್, ಈ ವಿಮಾನದ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತು ಇನ್ನೊಬ್ರು ಕ್ಲೈವ್ ಕುಂದರ್ ಅಂತೇಳಿ, ಇವರಿಬ್ರು ಇದ್ರು ಪೈಲಟ್ಗಳು. ಸುಮಿತ್ ಸಬರ್ವಾಲ್ ಮತ್ತು ಕ್ಲೈವ್ ಕುಂದರ್ ಇಬ್ರು ಪೈಲಟ್ಗಳು, ಜೊತೆಗೆ 10 ಮಂದಿ ಸಿಬ್ಬಂದಿ ಮತ್ತು 230 ಪ್ರಯಾಣಿಕರು. ಸೊ ಒಟ್ಟು 242 ಮಂದಿ ಇದ್ದಂತಹ ವಿಮಾನ ಇದು. ದುರಂತದ ಬಗ್ಗೆ ನಾನಾ ಅನುಮಾನ ವ್ಯಕ್ತ ಆಗ್ತಾ ಇದೆ. ಆರಂಭದಲ್ಲೇ ಹೇಳಿದ ಪ್ರಕಾರ ಇದು ಟೇಕ್ ಆಫ್ ಆಗಿದ್ದೇ ಡಿಲೇ ಆಗಿದೆ. ಇವತ್ತು ವಿಮಾನ ಹಾರಾಟನೇ ಡಿಲೇ ಆಗಿದೆ. ಆ ಡಿಲೇ ಯಾಕೆ ಎನ್ನುವಂಥದ್ದು ಅದನ್ನು ಏರ್ ಇಂಡಿಯಾವೇ ಸ್ಪಷ್ಟಪಡಿಸಬೇಕು, ಏನಕ್ಕೆ ಡಿಲೇ ಆಯಿತು ಅಂತೇಳಿ. ಡಿಲೇ ಆದ ಬಳಿಕ ಟೇಕ್ ಆಫ್ ಆಗಿರುವಂಥದ್ದು. ಸಹಜವಾಗಿ ತಾಂತ್ರಿಕ ದೋಷ ಇರಬಹುದು, ಅಥವಾ ಹಾರಾಟದ ಸಂದರ್ಭದಲ್ಲಿ ಯಾವ ಮಟ್ಟದಲ್ಲಿ ವಿಮಾನ ಹಾರಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಏನಾದರೂ ಅಡ್ಡ ಬಂತ, ಎಲ್ಲವೂ ಕೂಡ ಲಭ್ಯ ಆಗುತ್ತೆ. ಬ್ಲ್ಯಾಕ್ ಆಫ್ ಬಾಕ್ಸ್ ಏನಿರುತ್ತೆ ಅದರಲ್ಲಿ ಲಭ್ಯ ಆಗುತ್ತೆ. ಬಟ್ ದುರಂತ ಅವಘಡ ಅಂತೂ ಸಂಭವಿಸಿದೆ. 242 ಮಂದಿ. ಆ 242 ಮಂದಿಯಲ್ಲಿ ಅಧಿಕೃತವಾಗಿ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ
DGCA ಕೊಡ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ 242 ಮಂದಿಯಲ್ಲಿ 2 ಪೈಲಟ್ಗಳು ಮತ್ತು 10 ಮಂದಿ ಸಿಬ್ಬಂದಿ, 2 ಪೈಲಟ್ ಮತ್ತು 10 ಮಂದಿ ಸಿಬ್ಬಂದಿ ಜೊತೆಗೆ 230 ಪ್ರಯಾಣಿಕರು, ಒಟ್ಟು 242 ಮಂದಿ ಇದ್ದರು. ಟೇಕ್ ಆಫ್ ಆದ ತಕ್ಷಣವೇ ಪತನ ಆಗಿದೆ ಅಂತೇಳಿ DGCA ಹೇಳ್ತಾ ಇದೆ. ಟೇಕ್ ಆಫ್ ಆದ ತಕ್ಷಣವೇ ಪತನ ಆಗಿದೆ ಅಂತೇಳಿ. ಸೊ ಈ ವಿಮಾನ ಹಾರಾಟ ಏನು ಪೈಲಟ್ಗಳಿದ್ರು ಅವರ ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಕ್ಯಾಪ್ಟನ್, ವಿಮಾನದ ಪೈಲಟ್, ಮುಖ್ಯ ಪೈಲಟ್ ಯಾರಿದ್ದಾರೆ ಕ್ಯಾಪ್ಟನ್ ಸುಮಿತ್ ಸಬ್ರವಾಲ್ ಸುಮಾರು 8200 ಗಂಟೆಗಳಷ್ಟು ವಿಮಾನವನ್ನು ಹಾರಾಟ ಮಾಡಿದಂಥ ಅನುಭವ ಇದೆ. ಅವರ ಜೊತೆಗೆ ಕೋ ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಕ್ಲೈವ್ ಅವರು 1100 ಗಂಟೆ ವಿಮಾನವನ್ನು ಹಾರಾಟ ಮಾಡಿದಂತಹ ಅನುಭವ ಇದೆ. ಸೊ ಮಾಹಿತಿಗಳ ಪ್ರಕಾರ ಇವತ್ತು ವಿಮಾನ ಪತನಕ್ಕೂ ಮೊದಲು ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಮೇ ಡೇ ಕಾಲ್ ಬಂದಿದೆ. ಮೇ ಡೇ ಕಾಲ್ ಅಂತ ಹೇಳಿದ್ರೆ ಏನೋ ಒಂದು ಅನಾಹುತ ಆಗಬಹುದು ಎನ್ನುವಂಥ ಎಚ್ಚರಿಕೆ ಬಂದಿದೆ. ಅಧಿಕೃತವಾಗಿ DGCA ಕೊಡ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ 1 ಗಂಟೆ 39 ನಿಮಿಷಕ್ಕೆ ಅಹಮದಾಬಾದ್ನ ರನ್ವೇ ನಂಬರ್ 23 ಇಂದ ಈ ವಿಮಾನ ಟೇಕ್ ಆಫ್ ಆಗಿತ್ತು. ಇಟ್ ಗೇವ್ ಎ ಮೇ ಡೇ ಕಾಲ್ ಟು ATC, ಏರ್ ಟ್ರಾಫಿಕ್ ಕಂಟ್ರೋಲ್ ಏನಿದೆ, ಟೇಕ್ ಆಫ್ ಆದ ಇಮಿಡಿಯೇಟ್ ಸಮಸ್ಯೆ ಇದೆ, ಏನೋ ಪ್ರಾಬ್ಲಮ್ ಇದೆ ಈ ವಿಮಾನದಲ್ಲಿ, ನಾವು ಲ್ಯಾಂಡಿಂಗ್ ಮಾಡಲೇಬೇಕೀಗ ಅಂತೇಳಿ ಇಮಿಡಿಯೇಟ್ಲಿ ಮೇ ಡೇ ಕಾಲ್, ಅಂದರೆ ಈ ವಿಮಾನದಲ್ಲಿ ಏನೋ ತೊಂದರೆ ಇದೆ, ನಾವು ಟೇಕ್ ಆಫ್ ಇಳಿಸಲೇಬೇಕು ಅಂತೇಳಿ ಮೇ ಡೇ ಕಾಲ್ ಅನ್ನು ಕೊಡಲಾಗಿತ್ತು. ಇಮಿಡಿಯೇಟ್ಲಿ ಇಟ್ ಗೇವ್ ಎ ಮೇ ಡೇ ಕಾಲ್ ಟು ATC, ಬಟ್ ದೆರ್ ಆಫ್ಟರ್ ನೋ ರೆಸ್ಪಾನ್ಸ್ ವಾಸ್ ಗಿವನ್. ಅಂದರೆ ಆ ವಿಮಾನದಲ್ಲಿದ್ದಂತಹ ಪೈಲಟ್, ಕ್ಯಾಪ್ಟನ್ ಯಾರಿದ್ದಾರೆ ಅವರು ಇಮಿಡಿಯೇಟ್ ಟೇಕ್ ಆಫ್ ಆದಂಥ ಇಮಿಡಿಯೇಟ್ ಈ ವಿಮಾನದಲ್ಲಿ ಪ್ರಾಬ್ಲಮ್ ಇದೆ, ನಾವು ಲ್ಯಾಂಡಿಂಗ್ ಮಾಡಬೇಕು ಅಂತೇಳಿ ಮೇ ಡೇ ಕಾಲ್ ಮಾಡ್ತಾರೆ. ATCಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ, ಏರ್ ಟ್ರಾಫಿಕ್ ಕಂಟ್ರೋಲ್ಗೆ. ಆದರೆ ಅದಾದ ಬಳಿಕ ವಿಮಾನದಿಂದ ಯಾವುದೇ ರೆಸ್ಪಾನ್ಸ್ ಸಿಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆ ವಿಮಾನ ಪತನ ಆಗಿರುತ್ತೆ. ಸೊ ಮೇ ಡೇ ಕಾಲ್ ಅನ್ನು ಮಾಡಿದ್ದಾರೆ. ಮೇ ಡೇ ಕಾಲ್ ಅಂತ ಹೇಳಿದ್ರೆ ವಿಮಾನದ ಒಳಗಡೆ ಇಂಥದ್ದೊಂದು ಎಮರ್ಜೆನ್ಸಿ ಬಂದಂತಹ ಸಂದರ್ಭದಲ್ಲಿ ಅನಾಹುತಗಳಾಗತ್ತೆ ಎನ್ನುವಂತಹ ಸುಳಿವು ವಿಮಾನದ ಕ್ಯಾಪ್ಟನ್ಗೆ, ಪೈಲಟ್ಗೆ ಸಿಕ್ಕಂತಹ ಸಂದರ್ಭದಲ್ಲಿ ಆತ ಅದನ್ನು ಕಮ್ಯುನಿಕೇಟ್ ಮಾಡ್ತಾನೆ ATCಗೆ. ಸೊ ಅಲ್ಲಿಂದ ಕಮ್ಯುನಿಕೇಷನ್ ಆಗಬೇಕು ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತೇಳಿ. ಸೊ ಆ ಥರದ್ದೊಂದು ಮೇ ಡೇ ಕಾಲನ್ನು ಟೇಕ್ ಆಫ್ ಆದ ಇಮಿಡಿಯೇಟ್ 1 ಗಂಟೆ 39 ನಿಮಿಷಕ್ಕೆ ಟೇಕ್ ಆಫ್ ಆಗಿರುವಂಥದ್ದು ಅಧಿಕೃತ ಹೇಳಿಕೆಗಳ ಪ್ರಕಾರ. ಸೊ ಮೇ ಡೇ ಕಾಲ್ ಮಾಡಿದ್ದಾರೆ ATCಗೆ, ಅಹಮದಾಬಾದ್ ಏರ್ಪೋರ್ಟ್ನ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಮೇ ಡೇ ಕಾಲ್ ಮಾಡಲಾಗಿದೆ. ಬಟ್ ಅದಾದ ತಕ್ಷಣವೇ ಸೊ ಇದು ಫುಟೇಜ್, ಸೊ ಇದು ಈಗ ನಮಗೆ ಏನು ಲಭ್ಯ ಆಗ್ತಾ ಇದೆ, ಏನು ಫುಟೇಜ್ ಅನ್ನು ನಾವು ನೋಡ್ತಾ ಇದ್ದೀವಿ, ಇದು ಏರ್ ಇಂಡಿಯಾ ವಿಮಾನ ಪತನ ಆದಂತಹ ಲೈವ್ ಫುಟೇಜ್ ನೀವೇನು ವಿಂಡೋದಲ್ಲಿ ನೋಡ್ತಾ ಇದ್ದೀರಿ. ಆ ಬೆಂಕಿಯ ಜ್ವಾಲೆ, ಬೆಂಕಿ ಏನು ಆಕಾಶಕ್ಕೆ ಹಾರ್ತು ಈ ಫುಟೇಜ್ ಏನಿದೆ ಇದು ಲೈವ್ ಫುಟೇಜ್. ಇದು ಲೈವ್ ಅಂದರೆ ಇದು ವಿಮಾನ ಪತನದ ದೃಶ್ಯ. ಏರ್ ಇಂಡಿಯಾ ವಿಮಾನ ಅಂದರೆ ವೆರಿ ಲೋ ಅತ್ಯಂತ ಕೆಳಮಟ್ಟಕ್ಕೆ ವಿಮಾನ ಹಾರಾಟ ಮಾಡ್ತಾ ಇತ್ತು. ನೀವು ಆ ಮೂಮೆಂಟನ್ನು ನೋಡಿ, ಆ ಮೂಮೆಂಟನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಟೇಕ್ ಆಫ್ ಆದಂಥ ವಿಮಾನ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಅಲ್ಲಿ ಇಟ್ ವಾಸ್ ಫ್ಲೈಯಿಂಗ್ ವೆರಿ ಲೋ, ಕೆಳಮಟ್ಟದಲ್ಲಿ ಹಾರಾಟ ಮಾಡ್ತಾ ಇತ್ತು ವಿಮಾನ, ತುಂಬ ಕೆಳಮಟ್ಟದಲ್ಲಿ ಹಾರಾಟ ಮಾಡ್ತಾ ಇತ್ತು, ತುಂಬ ಕೆಳಮಟ್ಟದಲ್ಲಿ ಹಾರಾಟ ಮಾಡಿ ಅಲ್ಲಿ ಹೋಗಿ ಅಪ್ಪಳಿಸ್ತು. ಬೆಂಕಿ ಸೊ ಅತ್ಯಂತ ದೊಡ್ಡ
ವೈಮಾನಿಕ ದುರಂತ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ವೈಮಾನಿಕ ದುರಂತ ಇದು. ಈ ಫುಟೇಜ್ ಏನಿದೆ ಇದು ಲೈವ್ ಫುಟೇಜ್, ಇದು ಜನ ನೋಡ್ತಿದ್ದಾರೆ. ಈ ಕಡೆ ದಟ್ಟ ಹೊಗೆ ಆಫ್ಟರ್ ಫ್ಲೈಟ್ ಕ್ರ್ಯಾಶ್ ಆಗುವಂಥ ಸಂದರ್ಭದಲ್ಲಿ ಕ್ರ್ಯಾಶ್ ಆಗಿದೆ. ಇಟ್ ವಾಸ್ ಫ್ಲೈಯಿಂಗ್ ಲೋ, ಅಂದರೆ ಆ ವಿಮಾನ ಮೇಲಕ್ಕೆ ಹಾರಬೇಕಿತ್ತು, ಬಟ್ ಅದು ಇನ್ನಷ್ಟು ಕೆಳಕ್ಕೆ ಬಂದ ಅಲ್ಲಿ ಅಪ್ಪಳಿಸಿದೆ ಅಲ್ಲಿ ವಿಮಾನ. ಆ ದೃಶ್ಯವನ್ನು ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ. ಆದ್ರ ಆ ಬ್ಯಾಕ್ ಪೋರ್ಷನ್ ಏನಿದೆ, ವಿಮಾನದ ಬ್ಯಾಕ್ ಪೋರ್ಷನ್ನು, ಅದು ಎಲ್ಲೋ ಟಚ್ ಆದಂಗಿದೆ. ಜನವಸತಿ ಪ್ರದೇಶ ಇದು. ಸೊ ಇದು ಲೈವ್ ಫುಟೇಜ್, ಇದು ವಿಮಾನ ಪತನದ ದೃಶ್ಯ, ವಿಮಾನ ಪತನದ ದೃಶ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.